ಹಲೋ ಫ್ರೆಂಡ್ಸ್, ಎಲ್ರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಈ ರೀತಿ ಹ್ಯಾಂಡ್ ಸ್ಟಿಚ್ಚಲ್ಲಿ ಜಬಲ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಾದರೆ ಮೇಲೆ ಐ ಬಟನಲ್ಲಿ ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ನೀವು ಅಲ್ಲೋಗಿ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋನ ನೋಡ್ಬೋದು. ಈ ರೀತಿ 1:4 ಅಥವಾ 1:5 ಸ್ಕೇಲ್ ಉಪಯೋಗಿಸ್ಕೊಂಡು ನಾವು ಜಬಲನ ಹೊಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈ ವಿಡಿಯೋದಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಇಂಚಸ್ಸಲ್ಲಿ ಅಳತೆ ತೊಗೊಳ್ತೀನಿ. ಆ ಇಂಚಸ್ ಅಳತೆನ ಸೆಂಟಿಮೀಟ್ರಲ್ಲಿ ಇಡ್ತೀನಿ. ಅಂದರೆ ಇವಾಗ 7 ಇಂಚಿದೆ ಅಂದರೆ 7 ಇಂಚನ್ನು 7 ಸೆಂಟಿಮೀಟ್ರಾಗಿ ಕನ್ವರ್ಟ್ ಮಾಡ್ಕೊತೀನಿ. ಇದರಿಂದ ನಮಗೆ ಹೊಲಿಯೋದಕ್ಕೂ ಸುಲಭ ಆಗುತ್ತೆ, ಕಟಿಂಗೂ ನೀಟಾಗಿ ಬರುತ್ತೆ. ಈ ಜಬಲ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಹೊಲಿಯೋದಕ್ಕೂ ತುಂಬ ಈಸಿ ಆಗುತ್ತೆ. ಫ್ರೆಂಡ್ಸ್, ಯಾರಾದರೂ ಈ ರೀತಿ ಜಬಲ ಹೊಲಿದಿದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಕಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ನೀವು ಹೊಲಿದಿರೋಂತಹ ಈ ಜಬಲದ ಫೋಟೋ ಹಾಕ್ತೀನಿ. ಲಾಸ್ಟ್ ಟೈಮ್ ತೊಗೊಂಡ ಹಾಗೆ ನಾನು ಇಲ್ಲಿ ಕರೆಕ್ಟಾಗಿ 1 ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ. ಇದರ ಉದ್ದ 39.5 ಅಂದರೆ 39.5 ಇಂಚಸ್ ಇದೆ. ಇದನ್ನು ನಾನು ಸೆಂಟಿಮೀಟ್ರಲ್ಲಿ ತೊಗೊಂಡಿದ್ದೀನಿ. 39.5 ಸೆಂಟಿಮೀಟ್ರಲ್ಲಿ ತೊಗೊಂಡಿದ್ದೀನಿ. ಅಗಲ 32.5 ಇಂಚಸ್ಸು ಅಂತ ಕನ್ಸಿಡರ್ ಮಾಡಬೇಕು. ಬಟ್ಟೆ ಹೇಗೆ ತೊಗೊಂಡಿದ್ದೀನೋ ಅದೇ ರೀತಿ 1 ಮೀಟ್ರು ಬ್ರೌನ್ ಶೀಟ್ ತೊಗೊಂಡಿದ್ದೀನಿ. ಈಗ ಇದರ ಮೇಲೆ ಡ್ರಾಫ್ಟಿಂಗ್ ಮಾಡಿ ಕಟ್ಟಿಂಗ್ ಮಾಡೋಣ. ಈ ವಿಡಿಯೋದಲ್ಲಿ ಈ ರೀತಿ ಜಬಲ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಮಗೆ ಬೇಕಾದ ಅಳತೆ ಎದೆಯ ಸುತ್ತಳತೆ 18 ಇಂಚು, ಪೂರ್ಣ ಉದ್ದ 15 ಇಂಚು. ಇದರ ಮೆಷರ್ಮೆಂಟ್ ಹೇಗೆ ತೊಗೊಳ್ತೀವಿ ಬಾಡಿ ಮೇಲಿಂದ ಅಂದರೆ, ನೋಡಿ, ಎದೆಯ ಸುತ್ತಳತೆನ ಇಲ್ಲಿಂದ ಇಲ್ಲಿಗೆ ತೊಗೊಳ್ತೀವಿ. ಹಾಗೆ ಉದ್ದನ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತೀವಿ. ನಮಗೆ ಇಲ್ಲಿಗೆ ಬೇಕಾದರೆ ಇಲ್ಲಿಗೆ, ಇಲ್ಲಿಗೆ ಬೇಕಾದರೆ ಇಲ್ಲಿಗೆ. ನಾನಿಲ್ಲಿ ಡ್ರಾಫ್ಟ್ ಮಾಡಿಟ್ಟಿದ್ದೀನಿ. ಇದನ್ನು ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿಕೊಂಡು ಪೇಪರ್ ಕಟ್ಟಿಂಗ್ ಫಸ್ಟ್ ಮಾಡ್ಕೊಳ್ಳೋಣ. ಫಸ್ಟು 11 ಇಂಚಿಗೆ ಅಂದರೆ 11 ಸೆಂಟಿಮೀಟ್ರಿಗೆ ಮಾರ್ಕ್ ಹಾಕ್ಕೊಬೇಕು. ನೋಡಿ, ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ಅದ್ರ ಮೇಲೆ ಇಟ್ಟು ಫೋಲ್ಡ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು. ಈ ಚಿಕ್ಕ ಪೀಸು ಮೇಲೆ ಕಾಣಬೇಕು. ಈಗ 0 to 1 ತೊಗೊಳ್ಳೋಣ. 0 to 1 ಎಷ್ಟು ತೊಗೊಬೇಕು ಅಂದರೆ, ಪೂರ್ಣ ಉದ್ದ ಪ್ಲಸ್ 2 ಇಂಚು ಅಂದರೆ ಬಾಟಮ್ ಫೋಲ್ಡಿಂಗ್ಗೋಸ್ಕರ ಟೋಟಲ್ ಆಗಿ ನಮಗೆ 17 ಇಂಚ್ ಬರುತ್ತೆ. ಇದು 17 ಸೆಂಟಿಮೀಟರು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಇದು 0, ಇದು 1. ನೆಕ್ಸ್ಟು 0 to 2. 0 to 2 ಎಷ್ಟು ಬರಬೇಕು ಅಂದರೆ, ಎದೆಯ ಸುತ್ತಳತೆಯ ಅರ್ಧ ಭಾಗ. ಎದೆಯ ಸುತ್ತಳತೆಯ ಅರ್ಧ ಭಾಗ ಹೇಗೆ ಅಂದರೆ, ಇವಾಗ 18 ಇಂಚು ಎದೆಯ ಸುತ್ತಳತೆ ಇದೆ ಅಂದರೆ ಹಾಫ್ ಫೋಲ್ಡ್ ಮಾಡ್ತೀವಿ. ಹಾಫ್ ಫೋಲ್ಡ್ ಮಾಡಿ ಬಂದಿದ್ದು ಮೆಷರ್ಮೆಂಟನ್ನು ಇಲ್ಲಿಡ್ತೀವಿ. ಇಲ್ಲಿ ಎಷ್ಟಿಡಬೇಕು ಅಂದರೆ 9 ಇಂಚು ಅಂದರೆ 9 ಸೆಂಟಿಮೀಟ್ರ್ ಇಡ್ತಾ ಇದ್ದೀನಿ. ಇದಕ್ಕೆ 2 ಅಂತ ನಂಬರ್ ಮಾಡಬೇಕು. 0ಇಂದ 3. 0ಇಂದ 3 ಅಂದರೆ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ. ನೋಡಿ, ನಿಮಗೆ ಭಾಗ ಮಾಡೋಕ್ಕೆ ಬರಲಿಲ್ಲ ಅಂದರೆ 18ಕ್ಕೆ ಇಟ್ಕೊಳ್ಳಿ. ಎದೆಯ ಸುತ್ತಳತೆ ಇರೋದು 18. 18ಕ್ಕೆ 1 ಫೋಲ್ಡ್ ಮಾಡಿ 9 ಬರುತ್ತೆ. 9ಕ್ಕೆ 1 ಫೋಲ್ಡ್ ಮಾಡಿದ್ರೆ ನಮಗೆ ಅಲ್ಲಿ 4.5 ಬರುತ್ತೆ. ಈ 4.5ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಇದು 3 ಅಂತ ನಂಬರ್ ಕೊಡಿ. ಈಗ 3ರಿಂದ 4 ಎದೆಯ ಸುತ್ತಳತೆ 4ನೇ ಒಂದು ಭಾಗ ಇಲ್ಲಿ ಬಂತಲ್ಲ, 4.5 ಅದನ್ನು ಇಲ್ಲಿಡ್ತಾ ಇದ್ದೀನಿ. ಸೇಮ್ ಅಷ್ಟೇ ಬರುತ್ತೆ. ಇದಕ್ಕೆ ಎಕ್ಸ್ಟ್ರಾ 2.5 ಇಂಚಸ್ ಸೇರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೊಂದು ಲೈನ್ ಎಳಿಬೇಕು. ಈ ಮೇಲೆದಕ್ಕೂ ಒಂದು ಲೈನ್ ಹಾಕ್ಕೊಳ್ಳಿ. ಇದಕ್ಕೆ 4 ಅಂತ ನಂಬರ್ ಕೊಡ್ತಾ ಇದ್ದೀನಿ. ಈಗ 0ಇಂದ 5 ಇಡ್ತಾ ಇದ್ದೀನಿ. 0ಇಂದ 5 ಎಷ್ಟಿದೆ ಅಂದರೆ, ಎದೆಯ ಸುತ್ತಳತೆಯ 3ನೇ ಒಂದು ಭಾಗ. ಟೇಪನ್ನು ಈ ರೀತಿ 3 ಭಾಗವಾಗಿ ಮಡಚಬೇಕು.
3 ಭಾಗವಾಗಿ ಮರ್ಚಿದ್ರೆ ನಮಗೆ 6 ಸೆಂಟಿಮೀಟರ್ ಬರುತ್ತೆ. 6 ಸೆಂಟಿಮೀಟರ್ನ ಇಲ್ಲಿ ಮಾರ್ಕ್ ಮಾಡಬೇಕು. ಇದಕ್ಕೆ 5 ಅಂತ ನಂಬರ್ ಕೊಡಬೇಕು. 0 ಇಂದ 6, 0 ಇಂದ 6ನ್ನ 2 ಸೆಂಟಿಮೀಟರ್ ಮಾರ್ಕ್ ಮಾಡಬೇಕು. ಇದು 6. 2 ರಿಂದ 7 3.5 ಸೆಂಟಿಮೀಟರ್, ಅಂದರೆ ತೋಳುಗೋಸ್ಕರ ನಾವಿಲ್ಲಿ 3.5 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಇದನ್ನ 7 ಅಂತ ನಂಬರ್ ಮಾಡಿ. ಇಲ್ಲಿಂದ ನಮಗೆ 1 ಸೆಂಟಿಮೀಟ್ರು ಒಳಗಡೆ ತಗೊಳ್ತೀವಿ, ಯಾಕಂದರೆ ತೋಳಿನ ಬಾಟಮ್ ಫೋಲ್ಡಿಂಗ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಇದು 8 ಅಂತ ನಂಬರ್ ಮಾಡಿದೆ. 0, 6, 5ನ್ನ ಒಂದು ಸ್ಕ್ವೇರ್ ಮಾಡ್ಕೊಬೇಕು. ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಒಂದು ಲೈನ್ ಹಾಕಬೇಕು. 5ರಿಂದನೂ ಒಂದು ಲೈನ್ ಹಾಕಬೇಕು. ಈ ರೀತಿ ಸ್ಕ್ವೇರ್ ಮಾಡ್ಕೊಬೇಕು. ಸ್ಕ್ವೇರ್ ಮಾಡಿಕೊಂಡು ಇದಕ್ಕೆ ನೆಕ್ ಶೇಪ್ ಕೊಡಬೇಕು. ನಂತರ ನೋಡಿ, ಇಲ್ಲಿ 2 ರಿಂದ 7ಕ್ಕೆ ಒಂದು ಲೈನ್ ಎಳಿತಾ ಇದ್ದೀನಿ. ಹಾಗೆ 7 ರಿಂದ 8ಕ್ಕೆ ಒಂದು ಲೈನು, ಈ 4 ರಿಂದ 8ಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಈ ರೀತಿ ಶೇಪ್ ಬರುತ್ತೆ. ಈಗ 1 ರಿಂದ 9, 1 ರಿಂದ 9 ಎಷ್ಟು ಇಡಬೇಕು ಅಂದರೆ ಎದೆಯ ಸುತ್ತಳತೆಯ ಅರ್ಧ ಭಾಗ. ಎದೆಯ ಸುತ್ತಳತೆಯ ಅರ್ಧ ಭಾಗ ಅಂದರೆ 9 ಬರುತ್ತೆ. 9ಕ್ಕೆ 1 ಸೇರಿಸಿದ್ರೆ 10 ಆಗುತ್ತೆ. ಇಲ್ಲಿ ನಾವು 10 ಸೆಂಟಿಮೀಟರ್ನ ಇಡಬೇಕು. ನೋಡಿ, ಈ ರೀತಿ 10 ಸೆಂಟಿಮೀಟರ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದನ್ನ 9 ಅಂತ ನಂಬರ್ ಮಾಡಿದ್ವಿ. ಈಗ ಮೇಲಕ್ಕೆ ಶೇಪ್ ಕೊಡೋಕ್ಕೋಸ್ಕರ ಅರ್ಧ ಇಂಚು ಮೇಲ್ ತಗೊತೀವಿ, ಅಂದರೆ ಅರ್ಧ ಸೆಂಟಿಮೀಟರು ಮೇಲ್ ತಗೊತೀವಿ. ಇವಾಗ ಇವೆರಡನ್ನ ಜಾಯಿನ್ ಮಾಡ್ತೀವಿ, 10 ಮತ್ತು 9ನ್ನ. ಇದು 10 ಅಂತ ನಂಬರು. ಇವೆರಡನ್ನ ಜಾಯಿನ್ ಮಾಡ್ತೀವಿ. ಈಗ 10 ರಿಂದ 4ನ್ನ ಜಾಯಿನ್ ಮಾಡ್ತಾ ಇದ್ದೀವಿ. ನೋಡಿ, ನಮಗೆ ಪೂರ್ತಿ ಶೇಪ್ ಬಂತು. ಈಗ ಲೆಂತ್ ವೈಸು ಮತ್ತು ವಿಡ್ತ್ ವೈಸ್ ಗೆರೆ ಹಾಕ್ತಾ ಇದ್ದೀನಿ. ಇದು ಲೆಂತ್ ವೈಸ್, ಅಂದರೆ ಇದು ಬಟ್ಟೆ ಉದ್ದವಾಗಿದೆ ಅಂತ. ಈ ಲೆಂತ್ ವೈಸ್ ಮಾರ್ಕು ಏನು ಅಂದರೆ, ಈ ಸೆಲ್ವ್ ಎಡ್ಜ್ಗೆ ಇದು ಲೆಂತ್ ವೈಸು, ಇದು ಅಡ್ಡ ಬಟ್ಟೆ, ಇದು ಉದ್ದ ಬಟ್ಟೆ. ಈಗ ಫೋಲ್ಡಿಂಗ್ ಮಾರ್ಕ್ ಹಾಕ್ತಾ ಇದ್ದೀನಿ. ಫೋಲ್ಡಿಂಗ್ ಅಂದರೆ ನೋಡಿ, ಈ ರೀತಿ ಫೋಲ್ಡ್ ಆಗಿರೋ ಜಾಗದಲ್ಲಿ ಈ ಫೋಲ್ಡಿಂಗ್ ಮಾರ್ಕ್ ಬರುತ್ತೆ. ಅಂದರೆ ಇಲ್ಲಿ ಫೋಲ್ಡ್ ಆಗಿದೆ ಅಂತ. ಇದು ಓಪನ್ನು, ಇಲ್ಲಿ ಯಾವುದೇ ಮಾರ್ಕ್ ಹಾಕಲ್ಲ. ಇಲ್ಲಿ ಫೋಲ್ಡ್ ಇದೆ, ಇಲ್ಲಿ ಮಾರ್ಕ್ ಹಾಕ್ತೀವಿ. ಈ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ನಾವು ಇದೇ ರೀತಿ ಕಟಿಂಗ್ ಮಾಡ್ಕೊಬಾರ್ದು. ಇದು 1 ಪೀಸ್ ಆಗಿರೋದ್ರಿಂದ ನೋಡಿ, ಇಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ, ಅಲ್ಲಿಗೆ ಫೋಲ್ಡ್ ಮಾಡ್ಕೊಬೇಕು ಕರೆಕ್ಟಾಗಿ. ನೋಡಿ, ಈ ರೀತಿ ಬರುತ್ತೆ. ನಾವು ಇಲ್ಲಿ ಕಟಿಂಗ್ ಕೊಡಬಾರ್ದು, ಇಲ್ಲೂ ಸಹ ಫೋಲ್ಡಿಂಗ್ ಇರುತ್ತೆ. ಈಗ ಕಟಿಂಗ್ ಮಾಡೋ ಅಂಥ ಪೀಸು ನೋಡಿ, ಈ ಲೈನು, ಇದರಿಂದ ಈ ಲೈನು ಮತ್ತು ಈ ಲೈನನ್ನ ಕಟಿಂಗ್ ಮಾಡಬೇಕು. ಕಟಿಂಗ್ ಮಾಡಿ ತೋರಿಸ್ತೀನಿ. ಈಗ ಈ ನೆಕ್ ಪೀಸನ್ನ ಕಟ್ ಮಾಡ್ಕೊಳ್ಳೋಣ. ಈ ಉಳಿದಿರುತ್ತಲ್ಲ, ಈ ಪೀಸ್ನಲ್ಲಿ ನೋಡಿ ಫೋಲ್ಡಿಂಗ್ ಮಾಡ್ಕೊಬೇಕು. 4 ಫೋಲ್ಡಿಂಗ್ ಬರಬೇಕು. ಎಷ್ಟು ಫೋಲ್ಡಿಂಗ್ ಬರಬೇಕು ಅಂದರೆ ನೋಡಿ, ಇದು 2 ಸೆಂಟಿಮೀಟ್ರು ಎಕ್ಸ್ಟ್ರಾ ಬರಬೇಕು, ಅಷ್ಟು ಫೋಲ್ಡಿಂಗ್ ಮಾಡ್ಕೊಬೇಕು. ನೋಡಿ, ಈ ಥರ ಒಂದು ಫೋಲ್ಡು ಮತ್ತು ಇನ್ನೊಂದು ಫೋಲ್ಡು. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡ್ಮೇಲೆ ನೋಡಿ, ಈ ತುದಿ ಇರುತ್ತಲ್ಲ, ಈ ತುದಿನ ಈ ಫೋಲ್ಡಿಂಗ್ ಜಾಗದಲ್ಲಿ ಇಡಬೇಕು. ನೋಡಿ, ಈ ಥರ ಇಟ್ಟು ಮಾರ್ಕ್ ಮಾಡ್ಕೊಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ 2 ಸೆಂಟಿಮೀಟ್ರು ಎಕ್ಸ್ಟ್ರಾ ತೊಗೊಬೇಕು. ನೋಡಿ, ಇಲ್ಲಿ 2 ಸೆಂಟಿಮೀಟ್ರು, ಇಲ್ಲಿ 2 ಸೆಂಟಿಮೀಟ್ರು. ಇದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಸ್ಕ್ವೇರ್ ಮಾಡ್ಕೊಂಡ ನಂತರ ಇದ್ರ ಶೇಪು ಇಲ್ಲೂ ಕೊಡಬೇಕು.
ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಕಟಿಂಗ್ ಮಾಡ್ಕೊಂಡ್ಮೇಲೆ ನಮಗೆ ನೆಕ್ ಪೀಸ್ ಬಂತು. ಇಲ್ಲಿ ಬಟನ್ ಹೋಲ್ ಮಾಡೋದಕ್ಕೆ ನಮಗೆ ಒಂದು ಸಣ್ಣ ಪೀಸ್ ಬೇಕು. ಅದಕ್ಕೋಸ್ಕರ 1.5 ಸೆಂಟಿಮೀಟರ್ ಅಗಲ 1.5 ಸೆಂಟಿಮೀಟರ್ ಉದ್ದದ ಒಂದು ಪೀಸ್ ಬೇಕು. ಕಟ್ಟೋದಕ್ಕೆ ದಾರ ಬೇಕಲ್ಲ, ಅದಕ್ಕೋಸ್ಕರ ಬಯಾಸ್ ಪೀಸನ್ನು ಕಟ್ ಮಾಡ್ಕೊಳ್ತೀನಿ. ಬಯಾಸ್ ಪೀಸ್ ಹೇಗೆ ಕಟ್ ಮಾಡೋದು ಅಂದರೆ ನೋಡಿ, ಈ ರೀತಿ ಫೋಲ್ಡಿಂಗ್ ಬರಬೇಕು. ಈ ರೀತಿ ಟ್ರಯಾಂಗಲಲ್ಲಿ ಒಂದು ಫೋಲ್ಡ್ ಬರಬೇಕು. ಈ ಫೋಲ್ಡ್ ಬಂದ ಕಡೆಯಿಂದ 1.5 ಸೆಂಟಿಮೀಟ್ರು ಪೀಸ್ಗೆ ಮಾರ್ಕ್ ಹಾಕ್ತೀನಿ. ನೋಡಿ ಈ ರೀತಿ. ನಮಗೆ 3 ರಿಂದ 4 ಪೀಸಸ್ ಬೇಕು. ನೋಡಿ, ಇವಿಷ್ಟು ಪೇಪರ್ ಕಟಿಂಗ್ ಆಯಿತು. ಈ ಪೇಪರ್ ಕಟ್ಟಿಂಗ್ನ ಉಪಯೋಗಿಸ್ಕೊಂಡು ಬಟ್ಟೆ ಮೇಲೆ ಕಟಿಂಗ್ ಮಾಡೋಣ. ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಬೇಕು ಅಂದರೆ ನಾವು ಯಾವಾಗಲೂ ಉಲ್ಟಾ ಸೈಡಲ್ಲಿ ಕಟ್ ಮಾಡಬೇಕು. ನೋಡಿ, ಇದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮು ಓಪನ್ ಆಗಿ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿದ್ದೆ. ಇವಾಗ ಡಬಲ್ ಫೋಲ್ಡಲ್ಲಿ ಅಂದರೆ 2 ಫೋಲ್ಡ್ ಮಾಡಿಕೊಂಡು ಹೇಗೆ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಅಳತೆ ಮಾಡ್ಕೊಳ್ಳಿ. ಈ ರೀತಿ ಬರಬೇಕು. ಅದಕ್ಕಿಂತ ಒಂಚೂರು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನೋಡಿ, ಈ ರೀತಿ ತೊಗೊಂಡು ಫೋಲ್ಡಿಂಗ್ ಮಾಡ್ಕೊಬೇಕು. ಇದರ ಉದ್ದ ಎಷ್ಟು ಬೇಕೋ ಅಷ್ಟನ್ನು ತೊಗೊಬೇಕು. ನೋಡಿ, ಈ ರೀತಿ ಇಟ್ಟು ಮಾರ್ಕ್ ಮಾಡಬೇಕು. ಮಾರ್ಕಿಂಗ್ ಚಾಕ್ನ ತುದಿಯಲ್ಲೇ ಮಾರ್ಕ್ ಮಾಡಬೇಕು. ನೋಡಿ, ಈ ರೀತಿ. ಮಾರ್ಕ್ ಆಯಿತು. ನೋಡಿ, ಈ ರೀತಿ ಮಾರ್ಕಿಂಗ್ ಮಾಡಿದ್ಮೇಲೆ ಪಿನ್ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಬಟ್ಟೆ ಜರುಗ್ಬಿಡುತ್ತೆ. ಕಟಿಂಗ್ ಮಾಡಿ ತೋರಿಸ್ತೇನೆ. ಮೇನ್ ಪೀಸ್ ಆಯಿತು. ಈಗ ನೆಕ್ ಪೀಸನ್ನು ಕಟ್ ಮಾಡೋಣ. ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು. ಒಂದು ಫೋಲ್ಡು ಹಾಗೆ ಇನ್ನೊಂದು ಫೋಲ್ಡು. ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಫೋಲ್ಡ್ ಮಾಡ್ಕೊಬೇಕು. ನೋಡಿ, ಇಲ್ಲೂ ಫೋಲ್ಡ್ ಇರಬೇಕು, ಇಲ್ಲೂ ಫೋಲ್ಡ್ ಇರಬೇಕು. ಎರಡೂ ಕಡೆ ಫೋಲ್ಡ್ ಇರಬೇಕು. ಇಲ್ಲಾಂದರೆ ಓಪನ್ ಆದರೆ ಹೊಲಿಯೋದಕ್ಕಾಗಲ್ಲ. ಈ ರೀತಿ ಇಟ್ಟು ಮಾರ್ಕ್ ಹಾಕಬೇಕು. ಮಾರ್ಕ್ ಆದಮೇಲೆ ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ಆ ಕಡೆ ಈ ಕಡೆ ಜರುಗಲ್ಲ. ನೆಕ್ ಪೀಸ್ ಸಿಕ್ತು ನಮಗೆ. ನೋಡಿ, ಬಯಾಸ್ ಪೀಸ್ ಕಟ್ ಮಾಡ್ತಾ ಇದ್ದೀನಿ. ಒಂದು ತುದಿನ ಹಿಡ್ಕೊಂಡು ಬಟ್ಟೆ ಈ ರೀತಿ ಫೋಲ್ಡಿಂಗ್ ಹಾಕಬೇಕು. ಈ ರೀತಿ ಟ್ರಯಾಂಗಲ್ ಬರಬೇಕು, ಇಲ್ಲಾಂದರೆ ಸ್ಟಿಚ್ ಮಾಡೋದಕ್ಕಾಗಲ್ಲ.
ಪಿನ್ ಹಾಕೊಳ್ತಾ ಇದ್ದೀನಿ. ಪಿನ್ ಹಾಕ್ಕೊಂಡು ಈ ಪೇಪರ್ ಕಟಿಂಗ್ ಮಾಡಿದ್ವಲ್ಲ ಆ ಪೀಸ್ ಇಟ್ಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಗೆರೆ ಹಾಕೊಳ್ಳಿ. ಬಟ್ಟೆನಲ್ಲಿ ಫಸ್ಟ್ ಈ ಪೀಸನ್ನು ಕಟ್ ಮಾಡಬೇಕು. ನಂತರ ನೋಡಿ ಈ ರೀತಿ ಎರಡು ಸೇರಿಸಿ ಕಟಿಂಗ್ ಮಾಡ್ಕೋಬೇಕು. ಈಗ 1.5 ಸೆಂಟಿಮೀಟರ್ 1 ಸೆಂಟಿಮೀಟರ್ ಇರೋಂಥದ್ದು ಒಂದು ಪೀಸ್ ಕಟ್ ಮಾಡ್ಕೊಳ್ತೀನಿ. ಈ ದಾರ ಹೊಲಿತೀವಲ್ಲ ಅದ್ರ ಕೆಳಗಡೆ ಟಜಲ್ ಹೊಲಿತೀವಲ್ಲ ಅದಕ್ಕೋಸ್ಕರ 4 ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ಅದರ ಅಳತೆ ಎಷ್ಟು ಅಂದರೆ 2 ಇಂಚು 2 ಇಂಚು ಅಂದರೆ 2 ಸೆಂಟಿಮೀಟ್ರು ಬೈ 2 ಸೆಂಟಿಮೀಟ್ರು. ಇದು 4 ಪೀಸ್ ತೊಗೊಂಡಿದ್ದೀನಿ. 2 ಸೆಂಟಿಮೀಟ್ರ್ ಹೀಗೆ 2 ಸೆಂಟಿಮೀಟ್ರ್ ಹೀಗೆ ಮಾರ್ಕ್ ಮಾಡಿದ್ದೀವಿ. ಆದರೆ ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಹಿಡ್ಕೊಂಡು ಹೊಲಿಬೇಕಾದ್ರೆ ಕಷ್ಟ ಆಗುತ್ತೆ. ದೊಡ್ಡ ಗಾರ್ಮೆಂಟ್ಸ್ ಹೊಲಿಬೇಕಾದ್ರೆ ನೀವು 2 ಇಂಚು 2 ಇಂಚ್ ತೊಗೊಂಡ್ರೆ ನಡೆಯುತ್ತೆ. ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತೋರಿಸಿದ್ದೀನಿ. ಇದರ ಸ್ಟಿಚಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ. ನನ್ನ ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ.